ಹಾಯ್ ಗಾಯ್ಸ್, ಇವತ್ತಿನ ನಮ್ಮ ಪ್ರಯಾಣ ಮಂದಾರಗಿರಿ ಹಿಲ್ಸು. ಇದು ಬೆಂಗಳೂರು ಮತ್ತು ತುಮಕೂರು ಬಿಟ್ವೀನ್ ಇದೆ. ತುಮಕೂರಿಂದ ಒಂದು 8 ಕಿಲೋಮೀಟರ್ ದೂರ ಇದೆ, ಬೆಂಗಳೂರಿಂದ ಒಂದು 63 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ನಾವು ಹೋಗ್ತಾ ಇದ್ವಿ ಆನ್ ದ ವೇ. ಆವಾಗ ನಮಗೆ ರೈಲ್ ಕ್ರಾಸಿಂಗ್ ಇತ್ತು ಒಂದು. ಇವಾಗ ಇಲ್ಲೇ ನಿಂತಿರ್ಬೇಕು. ಇನ್ನು ಟ್ರೈನ್ ಬರೋದು ಎಷ್ಟೊಂದು ಅಂತ ಗೊತ್ತಿಲ್ಲ. ಸ್ನೇಹಿತರೆ, ನಾವು ಮಂದಾರಗಿರಿ ಬಂದಾಯಿತು. ಇಲ್ಲಿ ನಿಮಗೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಮೆಟ್ಲುಗಳಿದೆ. ಮೆಟ್ಲು ನಿಮಗೆ ಹತ್ತಕ್ಕಾಗಲ್ಲ ಅಂದರೆ ಬೈ ರೋಡಲ್ಲಿ ಕೂಡ ಹೋಗ್ಬೋದು. ಬನ್ನಿ ನೋಡೋಣ. ಬೆಟ್ಟದ ಮೇಲೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪಿಕಾಕ್ದು ಒಂದು ಗೋಪುರ ಇದೆ, ಹಾಗೆ ಒಂದು ಗೊಮ್ಮಟೇಶ್ವರ ಕೂಡ ಮಾಡಿದ್ದಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಮಂದಾರಗಿರಿಗೆ ಭೇಟಿ ನೀಡಿದಾಗ ಮೊದಲು ನಮಗೆ ಕಾಣಿಸೋದೆ ಒಂದು ವಿಗ್ರಹ. ಇದು ತಕ್ಷಣಕ್ಕೆ ಗೊಮ್ಮಟೇಶ್ವರ ವಿಗ್ರಹದಂತೆ ಕಾಣುತ್ತೆ, ಆದರೆ ಇದು ಚಂದ್ರನಾಥ ತೀರ್ಥಂಕರದ ವಿಗ್ರಹ. ಬನ್ನಿ ಈ ವಿಗ್ರಹನ ಒಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ, ಈ ಚಂದ್ರನಾಥ ತೀರ್ಥಂಕರದ ಪಕ್ಕದಲ್ಲೇ ಜ್ವಾಲಾಮಾಲಿನಿ ದೇವಿಯ ಸನ್ನಿಧಿ ಇದೆ. ಇಲ್ಲೊಂದು ಹೆಜ್ಜೆ ಇಟ್ಟರೆ ನಿಮಗೆ ಸಿಗುತ್ತೆ ಸುಂದರವಾದ ಗುರುಮಂದಿರ. ಇದು ತುಂಬಾ ಸುಂದರವಾಗಿದೆ, ಮತ್ತೆ ಇದು ನವಿಲ್ಗರಿ ಬೀಸನ್ಗೆ ಆಕಾರದಲ್ಲಿ ನಿರ್ಮಾಣವಾಗಿದೆ ಅಂತ ಅದ್ಭುತವಾದ ಗುರುಮಂದಿರ. ಈ ಗುರುಮಂದಿರ ಏನಿದೆ ಇದು ತುಂಬಾ ಆಕರ್ಷಕವಾಗಿದೆ. ನೋಡಿ, ಇದು ನವಿಲ್ಗರಿ ಬೀಸನ್ಗೆ ಆಕಾರದಲ್ಲಿದೆ. ನೋಡಿ ಸ್ನೇಹಿತರೆ, ಈ ಗುರುಮಂದಿರ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇದು ಸುಮಾರು ಒಂದು 81 ಅಡಿ ಎತ್ತರ ಇದೆ. ಸ್ನೇಹಿತರೆ, ನಾವೀಗ ಈ ಚಂದ್ರನಾಥ ತೀರ್ಥಂಕರದ ದರ್ಶನ ಮಾಡಿ ಹಾಗೆ ಇಲ್ಲಿರೋ ಗುರು ಮಂದಿರ ನೋಡಿಕೊಂಡು ನೀವು ಇಲ್ಲಿ ಮುಂದೆ ಬಂದರೆ ನಿಮಗೆ ಕಾಣಿಸೋದೆ ಇಲ್ಲಿ ಬಸದಿ ಬೆಟ್ಟ. ಇದು ಸುಮಾರೊಂದು 400 ಮೆಟ್ಟಿಲುಗಳಿರುವ ಸುಂದರವಾದ ಬೆಟ್ಟ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಈ ಬೆಟ್ಟಕ್ಕೆ ನೀವು ಬೆಟ್ಟ ಹತ್ಕೊಂಡು ಕೂಡ ಬರ್ಬೋದು. ಸಪೋಸ್ ನಿಮಗೆ ಹತ್ತಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರೆ ಈ ಕಡೆ ನಿಮಗೆ ರೋಡ್ ಮಾಡಿದ್ದಾರೆ. ಈ ರೋಡ್ ಮುಖಾಂತರ ಕೂಡ ಬರ್ಬೋದು. ಹಾಗೆ ಈ ರೋಡಲ್ಲಿ ಬರ್ತಾ ನಿಮಗೆ ಒಂದು ಕೆರೆ ಕೂಡ ಕಾಣಿಸುತ್ತೆ. ಇದು ಕೂಡ ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಮಂದಾರಗಿರಿ ಹೇಗೆ ತಲುಪೋದು ಅಂತ ಹೇಳಿದ್ರೆ ನಿಮಗೆ ತುಮಕೂರಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರ ಆಗುತ್ತೆ. ಬೆಂಗಳೂರಿನಿಂದ ನೀವು ತುಮಕೂರು ಮಾರ್ಗವಾಗಿ ಬಂದ್ರೆ ಹಿರೇಹಳ್ಳಿಯ ಸಮೀಪ ಈ ಮಂದಾರಗಿರಿ ಇದೆ. ಬೆಂಗಳೂರಿಂದ ಬರುವಾಗ ಹಿರೇಹಳ್ಳಿ ಕೈಗಾರಿಕೆ ಪ್ರದೇಶದ ಬಲಭಾಗದಲ್ಲಿ ಒಂದು ದ್ವಾರ ಕಾಣಿಸುತ್ತೆ. ಈ ದ್ವಾರದಿಂದ ಸುಮಾರು 1.5 ಕಿಲೋಮೀಟರ್ನಷ್ಟು ಮುಂದೆ ಬಂದ್ರೆ ನಿಮಗೆ ಮಂದಾರಗಿರಿ ಬರುತ್ತೆ. ಮೆಜೆಸ್ಟಿಕ್ ಇಂದ KRCTC ಬಸ್ ಮೂಲಕ ಕೂಡ ಬರ್ಬೋದು. ಆದರೆ ಬಸ್ಸು ಈ ಮಂದಾರಗಿರಿ ಒಳಗಡೆ ಬರಲ್ಲ. ಟೋಲ್ ಗೇಟ್ ಬಳಿ ಬಸ್ ಇಳಿದು ಅಲ್ಲಿಂದ ಆಟೋ ಮೂಲಕ ಮಂದಾರಗಿರಿ ಬರಬೇಕು. ನೀವು ನಿಮ್ಮ ಹತ್ರ ಇರೋ ವೆಹಿಕಲ್ ಅಲ್ಲಿ ಬರೋದಿದ್ರೆ ಇಲ್ಲಿ ಪಾರ್ಕಿಂಗಿಗೆ ಒಳ್ಳೆ ಪ್ಲೇಸ್ ಇದೆ. ಇವಾಗ ತಾನೇ ಮಂದಾರಗಿರಿ ಹಿಲ್ ಟಾಪ್ಗೆ ಬಂದಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಈವ್ನಿಂಗ್ ಟೈಮು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಹೇಗಿದೆ ಸತ್ತು ಪ್ಲೇಸು ಮಜಾ ಬಂತಾ? ಹಾಂ ಗಾಯ್ಸ್ ಇವಾಗ ನಾವು ಮೆಟ್ಲು ಹತ್ತಿದ್ದೀವಿ. ಬನ್ನಿ ಹೋಗೋಣ, ಇನ್ನು ಮೇಲೆ ಸ್ನೇಹಿತರೆ, ಇಲ್ಲಿ ಹಾಗೆ ನಾವು ಒಳಗಡೆ ಬಂದ್ರೆ ಇಲ್ಲಿ ನಮಗೆ ಕಾಣಿಸೋದೆ 4 ಪುರಾತನ ಬಸದಿಗಳು. ಸಾವಿರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅಂತ ಹೇಳ್ಬೋದು. ಶ್ರೀ ಭಗವಾನ್ ಚಂದ್ರನಾಥ ಸ್ವಾಮಿ ಇಲ್ಲಿ ನೋಡ್ತಿರೋದು ಭಗವಾನ್ ಪಾರ್ಶ್ವನಾಥ ದರ್ಶನ ಪಡೆಯಿದೆ. ಸ್ನೇಹಿತರೆ, ಇಲ್ಲಿ ಹಿಂದೆ ನೋಡ್ಬೋದು ಬೋಧಿ ದೀಕ್ಷಿತ್ ಕೆಳಗಡೆ ಕೂತ್ಕೊಂಡು ಪ್ರವಚನ ಮಾಡ್ತಾರಲ್ಲ ಆ ಥರ ಇದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಈ ಮಂದಾರಗಿರಿ ಬೆಟ್ಟದ ಹಿಂಭಾಗದಲ್ಲಿ ಕೆರೆ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಅಂತ. ಬನ್ನಿ ಆ ಕೆರೆ ತೋರಿಸ್ತೀನಿ ನಿಮಗೆ. ಕಾಣಿಸ್ತಿರೋದೆ ಕೆರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಹತ್ರ ಹೋಗಿ ನೋಡೋಣ ಹೆಂಗಿದೆ. ಬನ್ನಿ ಹತ್ರ ಹೋಗಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.
ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ ಕೇಸ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.